ಗೈಸ್ ಇವನು ನನ್ನ ಚಿಕ್ಕ ತಮ್ಮ. ಹಾಯ್ ಕಣ ಲಿಕ್ಕಿ, ಹಾಯ್. ಆಲ್ರೆಡಿ ಗೈಸ್ ಇವರಮ್ಮ ಎಲ್ಲ ತಗೊಂಡು ಹೋಯ್ತಾ ಇದೀವಿ. ಗಾಡೀಲಿ ಇಡೋಕೆ ಅವಳು ಗಾಡಿ. ಇದೆ ಅದನ್ನು ಪೋಸ್ಟ್ ಮಾಡ್ತೀನಿ ನಾಳೆ. ಹಿಂಗೆ ಕಾಣಿಸ್ತೀವಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ ಅದಕ್ಕೂ ಕಮೆಂಟ್ ಮಾಡಿ ಓಕೆನಾ. ಐ ಥಿಂಕ್ ಅದು ಬಂದಿರುತ್ತೆ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದೀನಿ ನಾನು. ಇವತ್ತು ನಾವು ಹೋಗ್ತಿರೋದು ನಮ್ಮ ದೊಡ್ಡಮ್ಮನ ನೋಡ್ತಿದ್ದೀವಿ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಲೆಸ್ಕೋ. ಇದು ಯಾರು ಗೊತ್ತು ಅಲ್ವಾ? ನನ್ನ ತಮ್ಮ. ಇವನು ನನ್ನ ತಮ್ಮ. ಇದು ಅಮ್ಮು, ಇದು ಆಶಮ್ಮ. ಅಲ್ಲಿ ನಾವಿವತ್ತು ಆಚೆ ಹೋಗ್ತಿದ್ದೀವಿ. ಇವರ ಮಗಳು. ಆ್ಯಕ್ಚುಲಿ ಇಬ್ಬರು ವ್ಲಾಗ್ಸು ಬರುತ್ತೆ, ಇಬ್ಬರು ವ್ಲಾಗ್ಸು ನೋಡಿ. ಇವಳು ಗೊತ್ತಲ್ಲ. ನಾನು ಹೆಂಗೆ ಕಾಣಿಸ್ತೀನಿ ಗೈಸ್ ಕಮೆಂಟ್ ಮಾಡಿ. ಕ್ಯೂಟ್ ಕಾಣಿಸ್ತೀನಿ ನಾವು. ನಮ್ಮ ಬರ್ತಾರೆ ಈಗ ನೋಡಿ. ಇವನೇ ದೊಡ್ಡವನು, ಬಟ್ ಇವಳೇ ದೊಡ್ಡವಳ ಥರ ಕಾಣಿಸ್ತವಳೆ. ಚಿಕ್ಕವಳು ಇವಳು, 1 ವರ್ಷ 1 ತಿಂಗಳುನಾ? ಅಂದರೆ ಅವನು 8th ಇವಳು 7th ಅಲ್ವಾ? ನಮ್ಮ ಚಿಕ್ಕಮ್ಮ ಗೈಸ್, ನಮ್ಮ ಮಮ್ಮಿಯವರ ತಂಗಿ. ನಾವು ಆಚೆ ಹೋಗ್ತಾ ಇದೀವಿ ಈಗ. ಅವ್ರು ಬರ್ತಾವ್ರಿ ಇಲ್ಲಿ. ಎಲ್ಲೋ ಬರ್ತಾಯಿದ್ರು ಗೈಸ್, ಬರ್ತಾರೆ. ಇವರಲ್ಲ ಅಲ್ಲಿ ನಮ್ಮಮ್ಮ ಇವರು ಬರ್ತಾರಲ್ಲ ಹಿಂಗೆ. ಇವರೇ ಇಲ್ಲಿ ಬರ್ತಾರೆ ನೋಡಿ. ಇವರೇ ಗೈಸ್. ನಾನು ನಮ್ಮ ಮಮ್ಮಿನ ಹೆಂಗೆ ನೋಡ್ತೀನಿ ಗೊತ್ತಾ? ತೋರಿಸಿ. ಎಲ್ಲ ಒಬ್ಬರು 70 rupees. ನಮ್ಮ ಮಮ್ಮಿನ ಹಿಂಗೆ ನೋಡೋದು ಗೈಸ್. ಇವಾಗ ಆಯಿತು ತಗೊಂಡು ನಾವು ಅಲ್ಲೋಗಿ ಮೆಟ್ರೋಲ್ಲಿ ಹೋಗ್ತಿದ್ದೀನಿ ನಾನು ಇವತ್ತು. ಎಲ್ಲಿಗೆ ಹೋಗ್ತಿರೋದು ಅನ್ನೋದು ಹೇಳಿಲ್ಲಲ್ಲ, ಲಾಲ್ಬಾಗಿಗ. ಲಾಲ್ಬಾಗ್ ಹೋಗ್ತಿದ್ದೀವಿ ನಾವು ಅಷ್ಟೇ. ಆಮೇಲೆ ಏನಾದರೂ ತೋರಿಸ್ತೀವಿ. ಏಯ್ ಗೈಸ್, ನಾವು ಅವ್ರನ್ನ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ವಾಪಸ್. ಈಗ ಅವ್ರನ್ನ ಬಿಟ್ಟು ನಾವು ಲಾಲ್ಬಾಗ್ ಹೋಗ್ತಿದ್ದೀವಿ ಗೈಸ್. ಲೆಟ್ಸ್ ಗೋ ಗೈಸ್. ಮೋನಿ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾಳೆ.
ಗೈಸ್ ಇವಾಗ ಮೋನಿ ಒಂದು ಪ್ರಾಬ್ಲಮಿಂದ ಸಿಕ್ಕಾಕೊಂಡು ಆಚೆ ಬಂದಿದ್ದಾಳೆ. ಏನು ಗೊತ್ತಾ, ಆಗಲೇ ಲಿಕ್ಕಿತ್ತು ಏನು ಮಾಡ್ತಾ ಹಾಕೋಕ್ಕೂ ಮುಂಚೆ ಅವ್ರ ಜೊತೆಗೆ ಹೊಂಟೋದ, ಇಬ್ಬರು ಒಟ್ಟಿಗೆ ಹೋದ್ರಲ್ಲ, ಅದೇನಾಗಿದೆ ಮಿಸ್ ಮ್ಯಾಚ್ ಆಗಿದೆ. ಅದಕ್ಕೆ ಅಲ್ಲಿ ಮೋನಿ ಟ್ರೈ ಮಾಡಿದ್ಲು ಫಸ್ಟ್, ಆವಾಗ ಅದು ರೆಡ್ ತೋರಿಸ್ತು, ಓಪನ್ ಆಗಲಿಲ್ಲ. ಒಂದು 2 ಟೈಮ್ಸ್ ಏನದು ಹಾಕ್ತಿದ್ರು, ಅದಾಗಲಿಲ್ಲ. 10 ರೂಪೀಸ್ ಪೇ ಮಾಡಿದ್ಲು, ಅದಕ್ಕೆ ಆಮೇಲೆ ಓಪನ್ ಆಯಿತು. ಸರಿ ಗಾಯ್ಸ್, ಇವಾಗ ಲಾಲ್ಬಾಗ್ಗೆ ಹೋಗ್ತಿದ್ದೀವಿ ನಡ್ಕೊಂಡು. ಲೆಟ್ಸ್ ಗೋ. ಆಮೇಲೆ ಏನಾದರೂ ತಿನ್ನೋಣ. ಈಗ ನಡ್ಕೊಂಡು ಹೋಗ್ತಿದ್ದೀವಿ. 300 ಮೀಟರ್ಸ್ ಇದೆ ಇಲ್ಲಿಂದ, ಸೊ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಇಲ್ಲಿ ಹೋಗ್ತಿದ್ದೀವಿ ನಾವು. ಅಲ್ಲಿ ಕ್ರಾಸ್ ಮಾಡಬೇಕು ನಾವು. ಅಲ್ಲೇನೋ ತಗೊಳ್ತಾರೆ. ವೆಯ್ಟ್ ಸಮ್ಮರ್ ಗೈಸ್, ಹೂವು ಇವನೇ ಕೊಟ್ಟಿದ್ದು ಹುಡುಗ ನೋಡ್ಬೇಕಂತೆ. ನೋಡಿ ಗೈಸ್, ಲಾಲ್ಬಾಗ್ ಇದೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಕ್ಕ? ಹೌದಾ? ಬಾಟಲ್ ಪೂ ನಕ್ವಾ ಮಾಡ್ಬೇಕು ಈಗ. ತೊಳೆ ಏ ನಕ್ಕು ಒತ್ತಕ್ಕು 60 ರೂಪೀಸ್ ಕೊಂದೈತಿ. ಅದು ಏನಾಯ್ತು ಗೊತ್ತಾ, ಕಾಲೇಜಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಬರಬೇಕಿತ್ತು ಆಯಿತಾ. ಅದಕ್ಕೆ ನಾನು ಏನಂತಾರೆ ರ್ಯಾಪಿಡೋ ಬುಕ್ ಮಾಡಿದ್ದೆ, ಗಾಡಿ ಬುಕ್ ಮಾಡಿದ್ದೆ. ಆಗ ಲೊಕೇಶನ್ ಬೇರೆ ಕಡೆ ಹೊರಟೋಗ್ಬಿಡುತ್ತೆ. ವಿಶ್ವೇಶ್ವರ ವಿಶ್ವೇಶ್ವರ ಲೇಔಟ ನಿಮ್ಮದು, ಅದು ಹಂಗೆ ತೋರಿಸ್ತೈತೆ. ಬಟ್ ಎಲ್ಲೋ ಹೋಗ್ಬಿಡ್ತೀವಿ ಮುಸ್ಲಿಮ್ ಇರೋ ಜಾಗಕ್ಕೆ. ಆಗ ಫುಲ್ಲು ಸೈಕ್ ಆಗೋದೆ. ನಾನು ಇನ್ನೇನು ಹತ್ಬಿಡ್ತಿದ್ದೆ. ಅವ್ರ ಮುಂದೆ ಸ್ಟ್ರಾಂಗ್ ಆಗಿರೋಕ್ಕೆ ಹತ್ತಿಲ್ಲ. ನಿಜ ಅಳ್ಳಿಲ್ಲ ಅವ್ರು ಎಲ್ಲಿ. ನಂಗೆ ಭಯ ಆಗೋಯ್ತು ಪೂರ್ತಿ. ಅದಕ್ಕೆ ಸುಮ್ಮನೆ ಅಳ್ಳಿಲ್ಲ, ಫ್ರಸ್ಟ್ರೇಟ್ ಆಗಿದ್ದೆ. ಆಮೇಲೆ ಏನು ಮಾಡಿದೆ, ಹೋಗ್ಲಿ ಬಿಡು ಇವಾಗ ಹೆಂಗೂ. ಆಮೇಲೆ ಕರೆಕ್ಟ್ ವಿದ್ಯಾನಿಕೇತನಿಂದ ಏನದು ಗೊತ್ತಿತ್ತು ನನಗೆ. ಆಮೇಲೆ ಅವರೇ ಯೂನಿವರ್ಸಿಟಿಗೆ ಗೂಗಲ್ ಮ್ಯಾಪ್ ಹಾಕಿದ್ರು. ಆಗ ಕರೆಕ್ಟಾಗಿ ಹೇಳಿದೆ. ಮನೆಗೆ ಬಂದು ಎಲ್ಲರೂ ಕೇಳಿ ಫೋನ್ ಮಾಡಿ ಕತ್ಲೆ ಆಗಿದೆ. ಈಗ ಇವರು ಇನ್ನೂ ಬಂದೇ ಇಲ್ಲ ನಮ್ಮ ಅಮ್ಮಂದಿರು. ಅದಕ್ಕೆ ನೋಡಕ್ಕೆ ಈ ಕತ್ಲೆಯಲ್ಲಿ ಏನು ಕಾಣುತ್ತೆ ನಿಮಗೆ? ಮೋನಿ ಏನು ಕಾಣ್ತೈತೆ ನಿಂಗೆ ಹೇಳು? ಸಂಜೆದ್ದೆ ಮನುಷ್ಯನೇ ಕಾಣಿಸ್ತಿಲ್ಲ. ಏಯ್ ಗೈಸ್, ಎಷ್ಟು ಕತ್ಲೆ ಆಗಿದೆ ನೋಡಿ ಗೈಸ್. ಇವರು ಲೈಟ್ ಕೊಡ್ತಾನಂತೆ ಬಿಡ್ತಾನ ನೋಡಿ ಗೈಸ್. ಯಾತ್ರೆ ತೋರಿಸಿ ಇಸ್ಮೆ ತಾನೆ ಅಲ್ಲಿ ಬಿಡ್ತಾನಂತೆ. ಬೇಜಾರಾಗೋಯ್ತು ಹೋಗಿ ಗೈಸ್. ಸುಮ್ಮನೆ ಉಗಿಸ್ಕೊಳ್ಳಿಲ್ಲ. ಅವರೇ ತಾನೇ ಲೇಟ್ ಬಂದಿದ್ದು. ಬನ್ನಿ ಅಂತ ಹೇಳಿದ್ವಿ, ಅವರು ಇಲ್ಲೇನು ಇಲ್ಲ. ಅಮ್ಮು ಅಲ್ಲಾಡಬೇಡ, ಫೋನ್ ಅಲ್ಲಾಡುತ್ತೆ. ಈ ಥರ ನಡೆದ್ಬಿಟ್ರೆ ಆಕಾಶ ಬಿದ್ದುಬಿಡುತ್ತೆ. ನಾವು ವಿಜಯನಗರ ಫುಡ್ ಸ್ಟ್ರೀಟ್
ಒಟ್ಟಿಗೆ ಹೋಗ್ತಿದ್ದೀವಿ. ಇವಾಗ ಎಲ್ಲೋ ಬಂದಿದ್ದೀವಿ. ಗೈಸ್ ಎಲ್ಲ ಮುಗಿದು ಈಗ ಮನೆಗೆ ಹೋಗ್ತಿದ್ದೀವಿ. ಊಟ ಮಾಡಕ್ಕೆ ಹೋಗ್ತೀವಲ್ಲ ಅಲ್ಲೆಲ್ಲ ತೋರಿಸ್ತೀನಿ ಅಲ್ಲ ಅಮ್ಮ. ಹ್ಞೂ ಅಕ್ಕ, ನನ್ನ ಪಾದ ನೋಡಿದ್ರೆ ನೀವು ನನಗೆ ಕಾಲು ನೋಡಿದ್ರೆ ತುಂಬ ನೋಯ್ತಿದೆ. ಮುಳ್ಳು ಚುಚ್ಚ ಹೇಳ್ತಿದ್ದಾರಲ್ಲ ಕೀರ್ತನ ಕೂರ್ಸು. ನಾನು ಆಶಿಂದ ಅದೇ ಕೂತ್ಕೊಳ್ಳೋದ್ರ ಬಗ್ಗೆ ಜಗಳ ಆಡ್ತಾರೆ. ಕೀರ್ತನ